ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಜ್ಞಾನೋಕ್ತಿ ಪುಸ್ತಕದಲ್ಲಿ 7ನೇ ಅಧ್ಯಾಯ 1ನೇ ವಚನವಾಗಿದೆ. ಕಂದ, ನನ್ನ ಮಾತುಗಳು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೋ. ದೇವರು ತನ್ನ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಒಂದು ವಾಕ್ಯದ ಮುಖಾಂತರವೇ ನಮಗಿಲ್ಲಿ ತೋರಿಸಿಕೊಡ್ತಾ ಇದ್ದಾರೆ, ಆ ರೀತಿಯಾಗಿ ಬದುಕಬೇಕು ಎಂಬುದಾಗಿ. ಯಾಕಂದರೆ ದೇವರು ವಾಕ್ಯದ ಮುಖಾಂತರವೇ ಮಾತನಾಡಿ ಪವಿತ್ರಾತ್ಮರು ನಮ್ಮ ಒಳಗೆ ಇರಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಪವಿತ್ರಾತ್ಮನನ್ನ ನಿಂದಿಸುವ ಕೆಲಸ ಮಾಡದಂತೆ ದೇವರು ಎಚ್ಚರಿಕೆಯಿಂದ ಈ ರೀತಿಯಾಗಿ ನಡೆದುಕೊಂಡರೆ, ಅಂದರೆ ಈ ವಾಕ್ಯದವನ್ನು ನಿಮ್ಮ ಒಳಗೆ ನೀವು ಅಳವಡಿಕೆ ಮಾಡಿಕೊಂಡು ಅದೇ ರೀತಿಯಾಗಿ ಜೀವಿಸುವುದಾದರೆ ಪವಿತ್ರಾತ್ಮನು ನೀವು ದುಃಖಿಸುವುದಿಲ್ಲ. ನಿಮ್ಮ ಒಳಗೆ ದೇವರಾತ್ಮನು ಕಾರ್ಯ ಮಾಡಿಕೊಂಡು ಇರ್ತಾರೆ. ಹಾಲೆಲೂಯಾ. ಯಾವುದು ಮುಂದೆ ನಿಮ್ಮನ್ನು ನಡೆಸುವಂಥವ್ರು, ಅಂದರೆ ನಮ್ಮನ್ನು ನಡೆಸುವಂಥವ್ರು ಪವಿತ್ರಾತ್ಮರೇ ಆಗಿರ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೋ. ದೇವರ ಆಜ್ಞೆ ಅಂದ್ರೆ ಈ ವಾಕ್ಯದಲ್ಲಿ ಬರೆದಿರುತ್ತ ಪ್ರತಿ ಒಂದು ಮಾತುಗಳು, ಒಂದು ಆಜ್ಞೆಗಳನ್ನ ಮೀರದಂತೆ ದೇವರು ನಮ್ಮನ್ನು ನಡೆದುಕೊಳ್ಳ್ರಿ ಅಂತ ಈ ವಾಕ್ಯದ ಮುಖಾಂತರ ದೇವರು ತೋರಿಸ್ಕೊಡ್ತಾರೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ನಾವು ಈ ವಾಕ್ಯ ಧ್ಯಾನ ಮಾಡ್ತಾ ಮಾಡ್ತಾ, ಪ್ರಸಂಗ ಕೇಳ್ತಾ ಕೇಳ್ತಾ ಕೇಳ್ತಾ, ಹಾಡಿನ ಮುಖಾಂತರ ದೇವರನ್ನ ನಾವು ಆರಾಧನೆ ಮಾಡ್ತಾ 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 ನಮಗೆ ತಿಳಿದ ರೀತಿ ನಾವು ದೇವರ ಒಳಗೆ ಬರ್ತಾ ಇದ್ದೀವಿ ಪ್ರಿಯರೇ. ಆದರೆ ಈ ಲೋಕದ ಸಂಬಂಧವಾದ ಯಾವ ಮಾತು ವಿಷಯಗಳು ನಮ್ಮಲ್ಲಿ ಕಡಿಮೆ ಮಾಡಬೇಕು. ಕಡಿಮೆ ಅಂದರೆ ತೆಗೆದುಹಾಕಬೇಕು. ಹಾಲೆಲೂಯಾ. ನಾವು ಲೋಕದಲ್ಲಿ ಇರುವಾಗ ಏನಾಗ್ತದೆ ಅಂದರೆ ದೇವರಾತ್ಮನ ಕ್ರಿಯೆಗಳನ್ನು ನಡೆಯುವುದಿಲ್ಲ ಪ್ರಿಯರೇ. ನಾವು ಎಷ್ಟೋ ಸಲ ನಾನೇ ಪರೀಕ್ಷೆ ಮಾಡಿದೆ. ನಾವು ಅನ್ಯರ ಜೊತೆಗೆ ಎಲ್ಲೋ ಹೊರಗಡೆ ಎಲ್ಲೋ ಹೋಗಿರ್ತೀವಿ, ಯಾವುದೋ ಒಂದು ಕೆಲಸದ ಬೇಗ ಹೋಗಿರ್ತೀವಿ. ಸಂಜೆ ಬಂದು ಪ್ರಾರ್ಥನೆ ಕೂತ್ಕೊಂಡ್ರೆ ಬರೀ ಅದೇ ನೆನಪಾಗ್ತದೆ. ಅವ್ರು ಹಾಗೆ ಮಾತಾಡಿದ್ರು, ಇವ್ರು ಹೀಗೆ ಮಾತಾಡಿದ್ರು ಅಂತ. ಅದಕ್ಕೆ ನಾವು ಎಲ್ಲಿದ್ದರೂ ಸರಿ ನಮ್ಮ ಆತ್ಮದಲ್ಲಿ ಆರಾಧಿಸುವ ಕರ್ತನನ್ನ ನಾವು ಮುಂದೆ ಇಟ್ಕೋಬೇಕಾಗಿದೆ ಪ್ರಿಯರೇ. ಹಾಲೆಲೂಯಾ. ಯಾವತ್ತು ಕರ್ತನನ್ನ ನಾವು ಸೈಡಿಗಿಟ್ಟು ಲೋಕದ ಮಾತುಗಳನ್ನೆಲ್ಲ ಯಾವುದು ನಾವು ಅದನ್ನು ತೆಗೆದುಕೊಳ್ಳಬಾರದು. ನಾನು ಆ ರೀತಿಯಾಗಿ ಪರೀಕ್ಷೆ ಮಾಡಿದಾಗ ದೇವರ ಪ್ರಾರ್ಥನೆಯೇ ಬರೋಲ್ಲ. ಇಲ್ಲಿ ಮನೆಗೆ ಬಂದಾಗ ಅದೇ ರೀತಿ ನೆನಪುಗಳನ್ನ ಬರ್ತಾ ಇತ್ತು. ಹಾಗಾಗಿ ನಾನು ಅದನ್ನು ಕಡಿಮೆ ಮಾಡಿದೆ. ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಪ್ರಾರ್ಥನೆ ಮಾಡುತ್ತಾ ದೇವರು ನನಗೆ ಕಲಿಸಿಕೊಟ್ರು. ಆವಾಗ ಎರಡನ್ನೂ ನಾನು ಪರೀಕ್ಷೆ ಮಾಡಿದೆ. ಗಟ್ಟಿಯಾಗಿ ಹಿಡ್ಕೊಂಡಿದ್ದು ದೇವರನ್ನ ನಾನು ಇಟ್ಕೊಂಡೆ ಪ್ರಿಯರೇ. ಈ ಲೋಕದ ಯಾರೋ ಮಾತಾಡ್ತಿದ್ರೆ ನಾನು ಸರಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೊರಟೋಗ್ಬಿಡ್ತೀನಿ. ಹಾಗಾಗಿ ನಾವು ಹೇಗೆ ಕಲಿಬೇಕಾಗಿದೆ ಎಂಬುದಾಗಿ ಒಂದು ಸಣ್ಣದೊಂದು ಎಕ್ಸಾಂಪಲ್ಲು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನನ್ನ ಉಪದೇಶವನ್ನು ನಿನ್ನ ಕಣ್ಣುಗುಡ್ಡೆಂತೆ ಪಾಲಿಸು. ದೇವರ ಉಪದೇಶ, ಪ್ರಸಂಗ ಮಾಡಬೇಕಾದ್ರೆ ದೇವರ ಪ್ರಸಂಗವನ್ನು ನಾವು ಒಂದು ವಾಕ್ಯದ ಮುಖಾಂತರ ಪ್ರಸಂಗವನ್ನು ಕೇಳುವಾಗ ಕಣ್ಣುಗುಡ್ಡೆ ಅಂತ, ನಾವು ಕಣ್ಣುಗುಡ್ಡೆ ನೋಡಿ ಎಷ್ಟು ಜೋಪಾನಾಗಿ ನಾವು ಕಾಪಾಡ್ಕೊಳ್ತೇವೆ. ಯಾವುದಾರ ಒಂದು ಏನಾರು ಒಂದು ಕೈಗೆ ಹಿಂಗೆ ಅನ್ನುವಾಗ ಪಟ್ಟಂತ ನಮ್ಮ ಕಣ್ಣುಗಳನ್ನ ನಾವು ಮುಚ್ಚುತ್ತೇವೆ. ಅಂದರೆ ಅರ್ಥ ಎಷ್ಟು ಸೇಫ್ ಆಗಿ ನಮ್ಮ ಕಣ್ಣುಗುಡ್ಡೆಯನ್ನ ನಾವು ಕಾಪಾಡ್ಕೊಳ್ತೀವೋ ಅದೇ ರೀತಿಯಾಗಿ ನನ್ನ ಉಪದೇಶವನ್ನು ಕಣ್ಣುಗುಡ್ಡೆಯಂತೆ ಪಾಲಿಸು. ಹಾಲೆಲೂಯಾ. ಅದಕ್ಕಿಂತ ಹೆಚ್ಚಾಗಿ ಪಾಲಿಸು ಅಂತಾರೆ ಸ್ವಾಮಿ. ಹಾಲೆಲೂಯಾ. ಕಣ್ಣುಗುಡ್ಡೆ ಬಿಡು, ಹೋದ್ರೆ ಮತ್ತೊಂದು ಸಿಗುತ್ತೆ ಅನ್ನೋದಕ್ಕಲ್ಲ. ಆ ರೀತಿಯಾಗಿ ಯಾರಾದ್ರೂ ನೆಗ್ಲೆಕ್ಟ್ ಮಾಡ್ತೀವ ಪ್ರಿಯರೇ? ಏನೇ ಕಷ್ಟಗಳಾದರೂ, ಕೈ ಕಾಲಿ ಯಾವುದೇ ಒಂದು ತೊಂದರೆಗಳಾಗಿದ್ದರೂ ಸತ ಆದರೆ ಕಣ್ಣುಗುಡ್ಡೆ ಮಾತ್ರ ಭಾರಿ ಸೇಫ್ ಆಗಿ ನೋಡ್ಕೊಳ್ತೇವೆ. ಹಾಲೆಲೂಯಾ. ಅದೇ ರೀತಿಯಾಗಿ ನನ್ನ ವಾಕ್ಯವನ್ನು ನೀವು ಪಾಲಿಸಿರಿ ಎಂಬುದಾಗಿ ದೇವರು ಹೇಳ್ಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಹಾಗೆ ಕೈಗೊಂಡು ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಗೊಂಡು ಬಾಳು, ಅವುಗಳನ್ನು ನಿನ್ನ ಬೆರಳಿಗೆ ಉಂಗರವಾಗಿ ಇಟ್ಟುಕೋ. ಹಾಲೆಲೂಯಾ. ದೇವರ ಆಜ್ಞೆಯನ್ನು ಕೈಗೊಂಡು ಬಾಳ್ಬೇಕಂತೆ. ಈಗ ದೇವರ ವಾಕ್ಯದ ಮುಖಾಂತರ ಒಂದು ಆಜ್ಞೆಗಳನ್ನ ಮಾಡ್ತಾರೆ. ಈ ಕೆಲಸ ಮಾಡ್ರಿ, ಹೀಗಿರಿ, ಹೀಗೆ ಬದುಕ್ರಿ,
ನನ್ನ ಹೆಸರಿನ ಮೇಲೆ ಬದುಕ್ರಿ, ನನ್ನ ಹೆಸರಿನ ಮೇಲೆ ನಡೀರಿ, ನನ್ನ ಹೆಸರಿನ ಮೇಲೆ ಬೋಧನೆ ಮಾಡ್ರಿ, ನನ್ನ ಹೆಸರಿನ ಮೇಲೆ ದೆವ್ವಗಳನ್ನ ಬಿಡಿಸಿರಿ. ಹಾಲೆಲೂಯಾ. ನನ್ನ ಆಜ್ಞೆ ನಾನು ಹೇಳ್ದಂಗೆ ನೀವು ಮಾಡ್ರಿ ಅಂತ ಇದ್ದಾರೆ ಸ್ವಾಮಿ. ಆಗ ನೀವು ಅದನ್ನ ಹೇಗಂತೆ ನಿಮ್ಮ ಬೆರಳಿಗೆ ಉಂಗುರವಾಗಿ ತರ ಇಟ್ಕೋಬೇಕಂತೆ. ಉಂಗುರ ಆ ರೀತಿಯಾಗಿ ಇಟ್ಕೋ ಅಂತ ದೇವ್ರು ಹೇಳ್ತಾರೆ. ಆಮೇಲೆ ನಾಲ್ಕನೇ ವಚನ ಕೆಳಗಡೆ, ಇದು 3ನೇ ವಚನ ಕೆಳಗಡೆ, ಹೃದಯದ ಹಲಿಗೆ ಮೇಲೆ ಬರೆ. ಹಾಲೆಲೂಯಾ. ನಮ್ಮ ಹೃದಯದ ಹಲಿಗೆ ಮೇಲೆ ವಾಕ್ಯವನ್ನು ಬರೆ. ಪ್ರಾರ್ಥನೆ ಮಾಡಬೇಕು, ವಾಕ್ಯವನ್ನು ಇನ್ಸ್ಟಾಲ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ವಾಕ್ಯವನ್ನು ಇಟ್ಕೋಬೇಕು. ಅವಾಗ ಹೆಚ್ಚು ಕಮ್ಮಿ ಬೈಬಲ್ ನೀವು ಒಂದು ದಿವಸ ಎಲ್ಲಾರ ತೆಗೆದುಕೊಂಡು ಹೋಗಿ ಮಿಸ್ ಆಗಿ ಬಿಟ್ರುವೆ ವಾಕ್ಯವನ್ನೇ ನಿಮ್ಮ ಬಾಯಲ್ಲಿ ಬರ್ತದೆ. ಯಾಕೆಂದ್ರೆ ಇಲ್ಲಿ ಒಳಗಡೆ ಇರ್ತದಲ್ಲ ಪ್ರಿಯರೇ, ಒಳಗಡೆ ಇರೋಂಥ ವಾಕ್ಯವನ್ನೇ ಹೊರಗೆ ಬರ್ತದೆ. ಹಾಗಾಗಿ ದೇವರು ಇದನ್ನೆಲ್ಲ ನಮಗೆ ಎಷ್ಟು ಸುಂದರವಾಗಿ ಕಲಿಸಿಕೊಡ್ತಾ ಇದ್ದಾರೆ ಎಂಬುದಾಗಿ ಈ ವಾಕ್ಯವೇ ನಮಗೆ ಸಾಕ್ಷಿಯಾಗಿದೆ. ಇದಕ್ಕಿಂತ ಇನ್ನೆಚ್ಚು ನಮ್ಗೆ ಇನ್ನೇನು ಬೇಕು ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ಈ ಕೊಟ್ಟಂಥ ಸಂದೇಶ ವಾಕ್ಯಕ್ಕಾಗಿ ದೇವರಿಗೆ ಕೃತಜ್ಞತೆ ಮಾಡಿಕೊಂಡು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಕರುಣೆ ಉಳ್ಳ ದೇವರೇ, ಪ್ರೀತಿ ಉಳ್ಳ ದೇವರೇ, ನಿಮಗೆ ಕೃಪಾ ಸಂಪೂರ್ಣನೇ ಸ್ವಾಮಿ, ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಮಹಿಮೆ ಪಡಿಸಿ, ನಿಮ್ಮ ಹೆಸರಿನ ಮೇಲೆ ಬದುಕುವಂತ ನಮ್ಮನ್ನೆಲ್ಲ ಕರ್ತನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ವಿಡಿಯೋ ಮುಖಾಂತರ ನೋಡೋ ಪ್ರತಿಯೊಂದು ಕುಟುಂಬಗಳನ್ನು ನೇರಿಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಅಗತ್ಯಕ್ಕೆ ತಕ್ಕಂಥ ಪೂರೈಸುವ ಆತನು ಯೆಹೋವ ಈರೇ ನೀವು ದೇವರೇ. ಸ್ತೋತ್ರ ಕರ್ತನೆ. ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಿ ಬದುಕುವಂಥವ್ರ ಮೇಲೆ ಸ್ವಾಮಿ ನಿಮ್ಮ ಕೃಪೆ ಹೇರಳವಾಗಿ ಇರಲಿ ಅಂತ ಪ್ರಾರ್ಥಿಸ್ತೇನೆ ಯೇಸುವೆ. ಹಾಗೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದುತ್ತೇನೆ ಜೀವಳ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.